ಸೊ ಗುರುಗಳೇ, ಮುಂದಿನ ರಾಶಿಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಧನು ರಾಶಿ ಹೇಗಿದೆ ಅವರ ಭವಿಷ್ಯ? ನೋಡಿ, ನಾನು ನೋಡಿರೋ ಪ್ರಕಾರ ಈ ವರ್ಷ ಸಿಕ್ಕಾಪಟ್ಟೆ ಇರೋದು ಧನುಸು ರಾಶಿ. ಧನುಸು ರಾಶಿ ನೀವು ನೋಡಿರ್ಬೋದು. ಇವಾಗ ಮೊನ್ನೆ ಧನುಷ್ ಪಿಕ್ಚರ್ ಬಂತು 20ನೇ ತಾರೀಕು. ನಾನು ಏನಾಗುತ್ತಿಂದ ನೋಡಿದೆ ಪಿಕ್ಚರ್, ಅಟ್ಟರ್ ಫೇಲ್ಡ್ರು ಪಿಕ್ಚರೇ ನಾನು ನೋಡಿದೆ. ಮಜಾ ಇಲ್ಲ ಪಿಕ್ಚರ್. ಧನುಷ್ ಪಿಕ್ಚರ್ ನಾನು ನೋಡ್ತೀನಿ, ಮಜಾ ಇಲ್ಲ. ಯಾಕಪ್ಪ ಅಂದರೆ ಧನುಸು ರಾಶಿ ಈ ವರ್ಷ ಇಷ್ಟೊಂದು ಸಮಸ್ಯೆಗಳನ್ನು ಯಾಕೆ ಬೀಳುತ್ತೆ ಅಂದರೆ, ಒಂದು, ಈ ರಾಶಿ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ನೀವು ಹೂವೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅದೇ ಥರ ಗುರು ದೃಷ್ಟಿ ಬೀಳುತ್ತೆ. ಇದು ಭಯಂಕರವಾದ ಒಂದು ತೊಂದರೆ ಅನುಭವಿಸುತ್ತೆ. ಧನುಸು ರಾಶಿಯವರಿಗೆ ಗುರು ದೃಷ್ಟಿ, ಶನಿ ದೃಷ್ಟಿ ಬೀಳೋದು ನಿಮಗೆ ತುಂಬ ಅಪಾಯವನ್ನು ತಂದುಕೊಡುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಹಿಂಗೆ ಒಂದು ಉಚ್ಚಗ್ರಹ, ಒಂದು ಭಾಳ ವಿಶೇಷ ಗುರುಗ್ರಹ ಮತ್ತು ಶನಿಗ್ರಹ ಇವೆರಡೂ ಕೂಡ ರಾಶಿಗೆ ಬೀಳಬಾರ್ದು. ಹಾಗಾಗಿನೇ ಈ ವರ್ಷ ಪ್ರತಿ ತಿಂಗಳು, ಈ ಒಂದು ವರ್ಷ ಈ ಒಂದು ಪ್ರತಿ ತಿಂಗಳು ಧನುಸು ರಾಶಿ ಬರುತ್ತೆ. ಮುಂದಿನ ತಿಂಗಳಲ್ಲಿ 8ನೇ ತಾರೀಕಿನ ಬರುತ್ತೆ, 8, 9 ಅವತ್ತೇನಾದ್ರು ಒಂದು ದೊಡ್ಡ ಪ್ರಭಾವ ನಡ್ತಿರುತ್ತೆ. ದಯವಿಟ್ಟು ಬರೆದಿಟ್ಟು ಕೇಳಿ. 4 ರಾಶಿ ಕೆಟ್ಟ ರಾಶಿಲಿ ಧನುಸು ರಾಶಿ. ಧನುಸು ರಾಶಿ ಮನೆಯಲ್ಲಿ ತಲೆ ಒಡೆದೋಗೋಷ್ಟು ಪ್ರಾಬ್ಲಮ್ ಇರುತ್ತೆ. ಧನುಸು ರಾಶಿಯವ್ರಿಗೆ ನೀವು ನೋಡ್ಕೊಳ್ಳಿ, ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ನೀವು ಹೂವೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಧನುಸು ರಾಶಿಗೆ ಇಡೀ ಪ್ರಪಂಚ ಎಲ್ಲ ನಷ್ಟವನ್ನು ಕಟ್ಕೊಡ್ಬೇಕಾಗುತ್ತೆ. ಅದು ಎಷ್ಟು ದಿವಸ? 2.5 ದಿವಸ ಇರುತ್ತೆ. 2.5 ದಿವಸ ಒಂದೊಂದು ದಿವಸ ಒಂದೊಂದು ನಕ್ಷತ್ರ. 2.5 ದಿವಸ ನಕ್ಷತ್ರ. 2.5 ದಿವಸದಲ್ಲಿ ಪ್ರಪಂಚ ಹಿಂಗೆ ನೋಡೋಣಕ್ಕೆ ಎಲ್ಲ ಮಾಯವಾಗಿರುತ್ತದೆ. ಯಾರ ಮೇಲೆ ಗಂಡದಿರಲ್ಲ, ಹೆಂಡ್ತಿರಲ್ಲ, ಮಕ್ಕಳು ಮರಿರಲ್ಲ. ಈ ಥರದ ಒಂದು ಪ್ರಾಬ್ಲಮ್ ಪ್ರತಿ ತಿಂಗಳಲ್ಲಿ ನಡೀತೈತೆ. ಆದರೂ ಕೂಡ ಧನುಸು ರಾಶಿಯವರು ಹುಷಾರಾಗಿರಿ. ಧನುಸು ರಾಶಿಗೆ ಇಷ್ಟೊಂದು ಪ್ರಾಬ್ಲಮ್ಮು ಬರೋದ್ರಿಂದ ನಿಮ್ಮ ಲೈಫಲ್ಲಿ ಇಂಥ ಒಂದು ಈ ವರ್ಷದಲ್ಲಿ ಈ ಒಂದು ರಾಶಿನೂ ಕೂಡ 2ನೇ ರಾಶಿಲಿ, 5 ರಾಶಿಲಿ ಇದು 2ನೇ ರಾಶಿ ತುಂಬ ಪ್ರಾಬ್ಲಮ್ ರಾಶಿ. ಈ ರಾಶಿನ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ಓಕೆ.